ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನನ್ನದು ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಇವ್ರದ್ದು ಉತ್ತರ ಬಂದು ಕೂತ್ಕೊಂಡಿದ್ದಾರೆ ಅಂದ್ಕೊಂಬೇಡಿ, ಏನಿಲ್ಲ, ಹಾಲಿನ ಕೆಲೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ನಾವು ಅಂಥದ್ದು ಇಂಥದ್ದು ಅಳುಮೂಳು ಅವೆಲ್ಲ ಹಾಕಲ್ಲ, ಸರಿ ಅದಂಗಿರಲಿ. ಇವತ್ತು ನಾವು ಏನು ಕಲಿತಿದ್ದೀವಿ ಅಂದರೆ ಕ್ಲೋಸ್ಡ್ ಫಾರ್ಮ್ ಅಂದರೆ ಏನು? ಈಗ ನಾವು ಮಡಕೆ ಮಾಡಬೇಕಾದ್ರೆ ಮೇಲೆ ಓಪನ್ ಇರುತ್ತೆ, ಹಿಂಗೆ ಬಾಯಿ ತೆರ್ಕೊಂಡಂಗೆ ಇರುತ್ತಲ್ವಾ. ಇದು ಕ್ಲೋಸ್ಡ್ ಫಾರ್ಮ್ಸ್ ಅಂದರೆ ಪೂರ್ತಿ ಕಂಪ್ಲೀಟಾಗಿ ಮುಚ್ಚೋಗಿರುತ್ತೆ. ಇವತ್ತು ಕ್ಲೋಸ್ಡ್ ಫಾರ್ಮನ್ನು ನಾವು ಮಾಡ್ತಿರೋದು. ಆಲ್ರೆಡಿ ನಾನು ಸೆಂಟ್ರಿಂಗ್ ಮಾಡಿಕೊಂಡು ಕ್ಲೇನ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ, ಸಮಯ ವ್ಯರ್ಥ ಆಗಬಾರ್ದು ಅಂತ. ಶುರು ಮಾಡೋಣ. ನನ್ನ ವ್ಯೂ ಸ್ವಲ್ಪ ಸೌಂಡ್ ಮಾಡುತ್ತೆ, ನಿಮಗೆ ವಿಡಿಯೋ ನೋಡೋರಾಗಿದ್ದರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಶುರು ಮಾಡೋಣ. ಕೈ ಯಾವತ್ತು ಓಕೆ, ಮಣ್ಣನ್ನೆಲ್ಲ ನೀಟಾಗಿ ತಗೊಂಬಂದು ಜೋಡಿಸ್ಕೊಂಡು ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ನ ಚೂರು ಮೇಲಿಗೆ ತೊಗೊಂಬರೋದು. ಕೆಳಗಡೆ ಇರೋ ಮಣ್ಣು ನೀಟಿಗೆ ಈ ಭಾಗದಿಂದ ಪ್ರೆಸ್ ಮಾಡಿಕೊಂಡು, ಇಲ್ಲಾಂದರೆ ಬೇಸು ಸಿಕ್ಕಾಪಟ್ಟೆ ದಪ್ಪ ಆಗೋಗಿರುತ್ತೆ, ಮತ್ತು ನೀವು ಅದನ್ನು ಟ್ರಿಮ್ಮಿಂಗ್ ಮಾಡ್ಕೋಬೇಕು, ಸುಮ್ಮನೆ ಸಮಯ ಬೇಕು. ನೋಡಿ, ನಾನು ಆಚೆ ಬರ್ತಿದ್ದ ಹಾಗೇನೆ ನನ್ನ ತುದಿ ಬೆರಳು ಲಿಟಲ್ ಫಿಂಗರನ್ನು ಆಚೆ ತೊಗೊಂಬಂದು ಇಲ್ಲಿ ಕಂಟ್ರೋಲ್ ಮಾಡ್ತೀನಿ. ಸೊ ಅದು ಆಚೆ ಈಚೆ ಹೋಗಲ್ಲ. ಆ ಥರ ನಮ್ಮ ಕೈಯಿನ ಎಲ್ಲ ಬೆರಳುಗಳು ಪಾಟ್ರಿಯಲ್ಲಿ ಯೂಸ್ ಆಗುತ್ತೆ. ಆದರೆ ನಾವು ಅದನ್ನು ಗಮನ ಇಟ್ಟು, ನಮಗೆ ನಮ್ಮ ಅಧ್ಯಾಪಕರೆಲ್ಲ ಹೇಳ್ಕೊಡ್ಬೇಕಾದ್ರೆ ನಾವು ಗಮನ ಇಟ್ಟು ನೋಡಿಕೊಂಡು ಕಲ್ತಿರುವಂಥದ್ದು. ನೋಡಿದ್ರಲ್ಲ, ಈಗ ಒಂದು ಸಿಲಿಂಡರ್ ಫಾರ್ಮಿಗೆ ಆಯಿತು. ನನಗಿವಾಗ ಬೇಕಿರೋದು ಕೋನ್. ನಾನೊಂದು ಫಾರ್ಮ್ ಮಾಡ್ತಿದ್ದೀನಿ, ಅದಕ್ಕೆ ನನಗೆ ಬೇಕಾಗಿರೋದು ಒಂದು ಕೋಣಾಕಾರ ಬೇಕಿರೋದು. ಅದು ಕ್ಲೋಸ್ ಫಾರ್ಮಲ್ಲಿ ಮಾಡೋಣ. ಒಂದು ಸ್ವಲ್ಪ ಬಾಲ್ ಥ್ರೋ ಮಾಡಿಕೊಂಡು, ನೋಡಿ ನಾನು ಇಲ್ಲೇನು ಮಾಡಿದೆ, ಕೆಳಗಡೆ ಅಷ್ಟು ಮಣ್ಣನ್ನು ಇಲ್ಲಿ ತೊಗೊಂಬಂದು ಜೋಡಿಸ್ಕೊಂಡಿದ್ದೀನಿ. ಇರಬೇಕಾಗತ್ತೆ, ಇಲ್ಲಾಂದರೆ ಕೈ ಡ್ರೈ ಆಗೋಗುತ್ತೆ, ಮೇಲೆ ಎತ್ತಕ್ಕಾಗಲ್ಲ. ಜೋಡಿಸ್ಕೊಂಡಿರೋ ಮಣ್ಣನ್ನು ಒಂದೇ ಸಲಕ್ಕೆ ನೋಡಿ, ಒಂದೇ ಸಲಕ್ಕೆ ಎಲ್ಲೂ ಕೈ ತೆಗಿದೆ ಮೇಲೆ ಕೆತ್ಕೊಬರ್ಬೇಕು. ಹೀಗೆ ಇದು ಬಂದಮೇಲೆ ಸ್ವಲ್ಪ ಕೂದಲಿ ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಆಗಿತ್ತು ಅಂದರೆ ಕೈಯನ್ನು ತಪ್ಪದೆ ಮಾಡಿಕೊಂಡು ಈ ರೀತಿ ನಾವು ಎರಡೂ ಕೈಯಿಂದ ಈಗ ಮೇಲೆ ತೊಗೊಂಡು ಬಂದರೆ ಅದು ಈವನ್ ಆಗೋಗುತ್ತೆ. ಆಯ್ತಲ್ವಾ? ಇನ್ನೂ ಸ್ವಲ್ಪ ಮಣ್ಣಿದೆ, ಇನ್ನೊಂದು ಥ್ರೋ ಮಾಡ್ಕೊಳ್ಳೋಣ. ಈ ಥರದೆಲ್ಲ ಆಗ್ತಾ ಇರುತ್ತೆ. ಸುಮ್ಮನೆ ಆಕ್ಸಿಡೆಂಟ್ ಎಲ್ಲ ಕೈ ಹೋಗ್ತಿರ್ಬೋದು, ಅದೆಲ್ಲ ಆದವಾಗ ಆರ್ಡರ್ ಮಾಡ್ಬೋದು, ಯಾವುದು ಭಯ ಪಡ್ಕೊಳ್ಳೋದು ಏನಿಲ್ಲ. ನೋಡಿ, ಇನ್ನು ಎಷ್ಟು ಕ್ಲೇ ಇದೆ ಅಲ್ಲಿ. ಈಗ ಇದೊಂದು ಬೇಸಿಕ್ ಸಿಲಿಂಡರ್ ಫಾರ್ಮ್ ಆಯಿತು. ಇಲ್ಲಿಂದ ನನಗೆ ಬೇಕಾಗಿರೋದು ತ್ರಿಕೋಣ. ಅದಕ್ಕೆ ನನಗೆ ಬೇಕಾಗಿರುವಂಥದ್ದು ಈ ಟೂಲ್. ಸ್ವಲ್ಪ ಈವನ್ ಮಾಡ್ಕೊಳ್ಳೋಣ. ನೋಡಿ, ನನ್ನ ಟೂಲ್ ಹಾಗೂ ಒಳಗಡೆ ಇರುವಂಥ ಕೈ ಎರಡೂ ಜೊತೆಗೆ ಸಮವಾಗಿ ಮೇಲೆ ತಗೊಂಡ್ಬರ್ತಿರೋದು. ಓಕೆ, ಆಯ್ತಲ್ವಾ? ಈಗ ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ ಸ್ವಲ್ಪ.
ನೋಡಿ ಇದು ವಾಟರ್ ಬಾಟಲ್ ಥರ ಆಯಿತು. ಈಗ ನಾನು ಇದಕ್ಕೆ ಒಂಚೂರು ಬಾಯಿ ಅಗಲ ಮಾಡಿದ್ರೆ ವಾಟರ್ ಬಾಟಲ್ ಆಗೋದು. ಗಮನ, ಇದು ಚೆನ್ನಾಗಿ ಗೊತ್ತಿದೆ ಅಲ್ವಾ? ಅನ್ನೀವನ್ ಆಯಿತು ಅಂದರೆ ಅಷ್ಟೇ. ಈಗ ಮತ್ತೊಂದು ಸರ್ತಿ ಪ್ರೆಷರ್ ಕೊಟ್ಟು ಒಳಗೆ ತರ್ತೀನಿ. ಯಾಕಂದರೆ ಅದು ಯಾಕೆ ಕೈ ಸಿಕ್ಬಿಡ್ತು ಅಂದರೆ ನೀರು ಕಡಿಮೆ ಇದೆ, ಡ್ರೈ ಆಗೋದು. ನೋಡಿ ಮುಟ್ಟಿಕೋಣ ಕರೆಕ್ಟ್ ಬಂತಲ್ಲ. ಆಮೇಲೆ ನಾನು ಇನ್ನೂ ಇಲ್ಲಿ ಕ್ಲೋಸ್ ಮಾಡಿಲ್ಲ. ಇದು ಲಾಸ್ಟ್ ಅಷ್ಟೇ. ಇದಕ್ಕೆ ಮೇಲೆ ನಾವು ಒಳಗೆ ಹೋಗಬಾರ್ದು. ಒಂದು ಸ್ವಲ್ಪ ನ್ಯಾರೋ ಬೇಕಿತ್ತು ನನಗೆ. ಒಂದು ಪ್ರಾಣಿ ಮಾಡ್ತಿದ್ದೀನಿ, ಅದಕ್ಕೆ ಈ ರೀತಿ ಬೇಕಾಗಿತ್ತು. ಯಾವ ಪ್ರಾಣಿ ಇರ್ಬೋದು ಯೋಚನೆ ಮಾಡಿ. ಓಕೆ, ಮೇಲಕ್ಕೆ ಬಂದ್ವಿ. ಈಗ ಕ್ಲೋಸ್ ಆಯಿತು. ತ್ರಿಕೋಣಾಕಾರ ಆಗೋದು. ಇದು ಕ್ಲೋಸ್ ಫಾರ್ಮ್. ಈ ರೀತಿ ನೀವು ರೌಂಡ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಅಗಲ ಮಾಡ್ಕೊಂಡಿರುವಂಥ ವೈಟ್ ಮೌತ್ ಆ ಥರ ಎಲ್ಲ ಮಾಡಿಕೊಂಡು, ನನಗೆ ನ್ಯಾರೋ ಬೇಕಿತ್ತು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಒಳಗೆ ಮಣ್ಣನ್ನು ತೊಗೊಂಡು ಮಾಡಿದ್ದು. ನಿಮ್ಗೆ ಅಗಲ ಬೇಕಿತ್ತು ಅಂದರೆ ಇಲ್ಲಿ ಥ್ರೋ ಮಾಡೋವಾಗಲೇ ಸ್ವಲ್ಪ ಅಗಲವಾಗಿ ಇಟ್ಕೊಂಡು ಮತ್ತೆ ಜಾಸ್ತಿ ಒಳಗೆ ಪುಷ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕ್ಲೋಸ್ಡ್ ತ್ರಿಕೋಣಾಕಾರ. ಓಕೆ, ನಮಸ್ಕಾರ.